ಹರೇ ಕೃಷ್ಣ. ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ಎಲ್ಲರಿಗೂ ಬಸವ ಜಯಂತಿಯ ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಸೊ ನಮ್ಮ ಮನೆಯ ಅಕ್ಷಯ ತೃತೀಯ ದಿನದ ಪೂಜೆ ಹೀಗಿದೆ. ಸೊ ಮೊದಲಿಗೆ ನಾನಿಲ್ಲಿ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೂವು ಎಲೆ ಪ್ರತಿಯೊಂದನ್ನು ನಾನಿಲ್ಲಿ ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಅರಿಶಿನ ಕುಂಕುಮ ಗಂಧನ ಎಲ್ಲ ಫೋಟೋಗಳಿಗೂ ನಾನಿಲ್ಲಿ ಇಡ್ತಾಯಿದ್ದೀನಿ. ಅದರ ನಂತರ ನಾನು ಗೆಜ್ಜೆ ವಸ್ತ್ರನ ಹಾಕಿದ್ದೀನಿ. ಸೊ ಅದರ ನಂತರ ನಾನು ಕಳಸಕ್ಕೆ ಒಂದು ತಟ್ಟೆನ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಅದರ ನಂತರ ನಾನು ಕಳಸದ ಚೊಂಬನ್ನು ಇಟ್ಬಿಟ್ಟು ಅದರೊಳಗೆ ಒಂದು ಕಾಯಿನ ಹಾಕಿದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಅಡಿಕೆನ ಹಾಕ್ತಾಯಿದ್ದೀನಿ. ಅರಿಶಿನ ಕುಂಕುಮನ ಮತ್ತು ಒಂದು ಗುಲಾಬಿ ಹೂವನ್ನು ಕೂಡ ನಾನು ಇದರ ಜೊತೆ ಹಾಕ್ತಾಯಿದ್ದೀನಿ. ಅದರ ನಂತರ ನಾನು ಎಲೆಗಳನ್ನ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಒಂದು ತೆಂಗಿನಕಾಯಿನ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಳಸಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿಗೆ ನಾನು ಅರಿಶಿನ ಕುಂಕುಮನ ಇಟ್ಬಿಟ್ಟು ಕಳಸಕ್ಕೆ ನಾನು ಇಡ್ತಾಯಿದ್ದೀನಿ. ಸೊ ಅದರ ನಂತರ ನಾನಿಲ್ಲಿ ನಮ್ಮ ಮನೆಯಲ್ಲಿ ಸೊ ನೋಡಿ ಮೊದಲಿಗೆ ನಾನು ದೀಪ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಕಳಸನ ಪೂಜೆ ಮಾಡಿಬಿಟ್ಟು ಅದರ ನಂತರ ನಾನು ನಮ್ಮ ಮನೆಯಲ್ಲಿ ಗಣೇಶ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಅದನ್ನು ಕೂಡ ನಾನು ಒಂದು ತಟ್ಟೆ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅಲ್ಲಿ ಗಣೇಶನ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಅಷ್ಟಲಕ್ಷ್ಮಿಯರ ಕಾಯಿನ್ ಕೂಡ ನಮ್ಮ ಮನೆಯಲ್ಲಿದೆ. ಸೊ ಅದ್ರ ಜೊತೆ ಕವಡೆನೂ ಕೂಡ ನಾನಿಲ್ಲಿ ಜೋಡಿಸ್ತಾ ಇದ್ದೀನಿ. ಕಳಸದ ಸುತ್ತ ಯಾವಾಗಲೂ ನಾವು 9 ಕಾಯಿನ ಇಟ್ಟು ಪೂಜೆ ಮಾಡ್ತೀವಿ. ಇದನ್ನು ನಾನು ತುಂಬ ವರ್ಷದಿಂದ ಫಾಲೋ ಬಂದಿದ್ದೀನಿ. ಅದರ ನಂತರ ನಾನು ದೀಪನ ಹಚ್ಚಿಬಿಟ್ಟು ನಂತರ ಹೂಗಳನ್ನೆಲ್ಲ ಇಡ್ತಾಯಿದ್ದೀನಿ. ಬಾಳೆಹಣ್ಣು ಮತ್ತು ತೆಂಗಿನಕಾಯಿನೂ ಕೂಡ ನಾನು ಹೊಡೆದಿದ್ದೀನಿ. ಬಾಗಿಲು ಪೂಜೆನೂ ಕೂಡ ನಾನಿಲ್ಲಿ ಮಾಡಿದ್ದೀನಿ. ಸೊ ಬಾಗಿಲಿಗೆ ನಾನು ಯಾವಾಗಲೂ ಜಯ ವಿಜಯ ಅಂತ ವಾರದಲ್ಲಿ 2ರಿಂದ 3 ದಿನ ಬರೀತೀನಿ. ಇದರಿಂದನೂ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಅಕ್ಷಯ ತೃತೀಯ ದಿನ ನಾನಿಲ್ಲಿ ಕುಬೇರ ಪೂಜೆ ಕೂಡ ಮನೆಯಲ್ಲಿ ಮಾಡಿದ್ದೀನಿ. ಸೊ ನೋಡಿ ಪೂಜೆ ಈ ಥರ ಮಾಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಅಕ್ಷತೆ ಮತ್ತು ಹೂವನ್ನ ಇಟ್ಕೊಬಿಟ್ಟು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅಕ್ಷತೆ ಇಲ್ದಲೆ ಯಾವ ಪೂಜೆನೂ ಕಂಪ್ಲೀಟ್ ಆಗೋಲ್ಲ. ಆ್ಯಂಡ್ ನಾನಿಲ್ಲಿ ಕಿಚಡಿ ಮಾಡಿದ್ದೀನಿ. ಅದಕ್ಕೆ ಸಕ್ಕರೆ ತುಪ್ಪ ಬಾಳೆಹಣ್ಣನ್ನು ಕೂಡ ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ನಾನಿಲ್ಲಿ ಮಾಡಿದ್ದೀನಿ. ಸೊ ನಮ್ಮ ಮನೆಯ ಅಕ್ಷಯ ತೃತೀಯ ಪೂಜೆ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.